ಹೊಸಕೋಟೆಯಲ್ಲಿ ಪೊಲೀಸರ ಆದೇಶಕ್ಕಿಲ್ಲ ಕಿಮ್ಮತ್ತು. ಬೆಳಗ್ಗೆ 4 ಗಂಟೆಗೆ ಬಿರಿಯಾನಿ ಸೆಂಟರ್ ಓಪನ್ಗೆ ನಿರ್ಬಂಧ ವಿಧಿಸಲಾಗಿತ್ತು. ಇತ್ತೀಚೆಗೆ ಬಿರಿಯಾನಿ ಸೆಂಟರ್ ಒಂದರ ಬಳಿ ಗಲಾಟೆಯಾದ ಹಿನ್ನೆಲೆ ರೌಡಿ ಶೀಟರ್ ಯಶಸ್ವಿನಿ ಗೌಡ ವಿರುದ್ಧ ಹಲ್ಲೆಯ ಆರೋಪ. ಹೋಟೆಲ್ ಮಾಲೀಕರನ್ನ ಠಾಣೆಗೆ ಕರೆಸಿ ಪೊಲೀಸರೆಲ್ಲ ಸಭೆ ಮಾಡಿದ್ದಾರೆ. ಬೆಳಗ್ಗೆ 4 ಗಂಟೆಗೆ ಹೋಟೆಲ್ ತೆರೆಯದಂತೆ ಅವರಿಗೆ ಸೂಚನೆ ಕೊಡಲಾಗಿತ್ತು. ಆದರೆ ಖಾಕಿ ಆದೇಶದ ಹೊರತಾಗಿಯೂ ಕೂಡ ಹೋಟೆಲ್ ಓಪನ್ ಮಾಡಲಾಗ್ತಾ ಇದೆ. ಮಣಿ ದಮ್ ಬಿರಿಯಾನಿ ಸೇರಿದಂತೆ ಹಲವು ಹೋಟೆಲ್ಗಳೆಲ್ಲ ಓಪನ್. ಬೆಂಗಳೂರಿನ ಅನೇಕ ಜನ ಬೆಳ್ಳಂಬೆಳಗ್ಗೆ ಹೊಸಕೋಟೆಗೆ ಬಿರಿಯಾನಿ ಸೇವಿಸೋದಕ್ಕೆ ಹೋಗ್ತಾರೆ. ಬೆಳಗ್ಗೆ 4 ಗಂಟೆಗೆ ಅಲ್ಲಿ ಬಿರಿಯಾನಿ ಸಿಗುತ್ತೆ ಅನ್ನುವ ಕಾರಣಕ್ಕೆ ವಿಪರೀತ ಗದ್ದಲ ಆಗ್ತಿತ್ತಂತೆ, ಗಲಾಟೆಗಳಾಗ್ತಾ ಇತ್ತು. ಜನರು ಕೂಡ ಸಿಕ್ಕಾಪಟ್ಟೆ ಸೇರ್ತಾ ಇದ್ರು. ವೀಕೆಂಡ್ ಬಂತು ಅಂತ ಹೇಳಿದ್ರೆ, ಅಂದರೆ ಸಾಟರ್ಡೆ ಮತ್ತು ಸಂಡೇ ಬಂತು ಅಂತ ಹೇಳಿದ್ರು ಕೂಡ ಜನಸಂದಣಿ ಜಾಸ್ತಿ ಇರ್ತಿತ್ತು. ಹೀಗಾಗಿ ಇತ್ತೀಚೆಗೆ ಒಂದು ಸಭೆ ಮಾಡಿದ ನಂತರ ಬೆಳಗ್ಗೆ 6 ಗಂಟೆಯಿಂದ ಏನೋ ತೆರಿಬೇಕು ಅಂತ ಅವರಿಗೆ ಸೂಚನೆ ಕೊಡಲಾಗಿತ್ತಂತೆ. ಅದರ ಹೊರತಾಗಿಯೂ ಕೂಡ ಇದೀಗ ಬೆಳಗ್ಗೆ 4 ಗಂಟೆಗೆ ತೆರೆಯಬೇಡಿ ಅಂತ ಹೇಳಿದರೂ ಕೂಡ ಪೊಲೀಸರ ಆದೇಶಕ್ಕೆ ಯಾವುದೇ ರೀತಿಯಾಗಿ ಕ್ಯಾರಿ ಎನ್ನದೆ ಬೆಳ್ಳಂಬೆಳಗ್ಗೆ ಹೋಟೆಲ್ಗಳನ್ನು ಓಪನ್ ಮಾಡ್ತಿದ್ದಾರಂತೆ. ಮಣಿ ದಮ್ ಬಿರಿಯಾನಿ ಸೇರಿದಂತೆ ಹಲವು ಹೋಟೆಲ್ಗಳು ಇದೀಗ ಓಪನ್ ಆಗ್ತಿವೆ ಅನ್ನುವಂಥ ಡೀಟೇಲ್ಗಳು ಬರ್ತಾ ಇದೆ. ನಮ್ಮ ಜೀಪ್ ಮತ್ತು ನಮ್ಮ ನೈಟ್ ರೌಂಡ್ ಆಫೀಸರ್ ರೌಂಡ್ಸ್ ಅಲ್ಲಿ ಇರ್ತಾರೆ. ಆ ರೌಂಡ್ಸ್ ಅಲ್ಲಿ ಇದ್ದಾಗ ಕೊನೆಯದಾಗಿ ನಾವು ಬಿರಿಯಾನಿ ಅಂಗಡಿಯವರಿಗೆ ಈಗಾಗಲೇ ಸಾಕಷ್ಟು ಸಾರಿ ಹೇಳಿದ್ದೀವಿ, ದಯವಿಟ್ಟು ನೀವು ಬೆಳಗ್ಗೆ 6 ಗಂಟೆ ನಂತರ ರಾತ್ರಿ 11 ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಇವರು ಬಿರಿಯಾನಿ ಅಂಗಡಿಯವರು ರಾತ್ರಿ ಎಲ್ಲ ತಗೊಂಡಿರ್ತಾರೆ, ಬೆಳಗ್ಗೆ 3 ಗಂಟೆ 2 ಗಂಟೆಗೆಲ್ಲ ಓಪನ್ ಮಾಡ್ತಾ ಇದ್ದಾರೆ. ನಾವು ಇನ್ಮೇಲೆ ಏನಾದರೂ ಓಪನ್ ಮಾಡಿದ್ರೆ ಅವ್ರ ಮೇಲೆ ನಾವು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀವಿ. ಏನಿದ್ರು 3 ಗಂಟೆಗಿದ್ರು 6 ಗಂಟೆಗಿದ್ರು ಜನ ಬಂದೇ ಬರ್ತಾರೆ. ಏನಂದ್ರೆ ಟೇಸ್ಟ್ ಚೆನ್ನಾಗಿದೆ, ಪೀಸ್ಗಳು ಚೆನ್ನಾಗಿ ಕೊಡ್ತಾರೆ, ಚೆನ್ನಾಗಿದೆ ಎಲ್ಲ. ಅದೇ ಜನ ಎಲ್ಲೇ ಬಂದು ಹುಡ್ಕೊಂಡ್ ಬಂದು ತಿಂತಾರೆ ಇಲ್ಲಿ. ಅದಕ್ಕೆ ಏನಿದ್ರು ಕಮ್ಮಿ ಇಲ್ಲ ಸರ್. ಅಂದ್ರೆ 3 ಗಂಟೆ ಇದ್ದಿದ್ದು ಏನು ಅಡ್ವಾಂಟೇಜ್ ಅಂದ್ರೆ, ಇವಾಗ ಬೆಂಗಳೂರಲ್ಲಿ ಹೆಂಗೋ ತುಂಬಾ ಜನ ನೈಟ್ ಶಿಫ್ಟ್ ಎಲ್ಲ ಇರುತ್ತೆ, ಒಳ್ಳೆ ಕೆಲಸ ಮುಗಿಸ್ಕೊಂಡು ಹಂಗೆ ಬಂದ್ಬಿಟ್ಟು ಫ್ರೆಂಡ್ಸ್ ಜೊತೆ ಎಲ್ಲ ತಿನ್ಕೊಂಡು ಹೋಗ್ತಾರೆ. ಇವಾಗ ಏನಿದ್ರು ಪ್ಲಾನ್ ಮಾಡ್ಕೊಂಡು ಸ್ವಲ್ಪ 5 ಗಂಟೆ 4 ಗಂಟೆ ಹಂಗೆ ಸ್ವಲ್ಪ ದೂರ ಇದ್ರು ಬಂದ್ಬಿಟ್ಟು ಆರಾಮಾಗಿ ಕ್ಯೂ ಇದ್ದೇ ಇದೆ ಸರ್. ಆರಾಮಾಗಿ ಎಲ್ಲ ತಿನ್ಕೊಂಡು ಟೇಸ್ಟ್ ಎಲ್ಲ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿ ಹೋಗ್ತಾರೆ. ಕರೆಕ್ಟ್. ಅದು ಒಂಥರ ಒಳ್ಳೇದೇ ಸರ್, ಒಂಥರ ಒಳ್ಳೇದೇ. ಅರ್ಲಿ ಮಾರ್ನಿಂಗ್ ಎಲ್ಲ ಬರ್ತಾರೆ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಇಂದ ಏನ್ ಕ್ರಮ ತಗೊಂತಾರೆ ನಮ್ಮ ಒಳ್ಳೇದಕ್ಕೆ.